ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಡರಾತ್ರಿ ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ರು. ದೇಶಕ್ಕೆ ಸಂದೇಶ ಕೊಡುವಂತಹ ವಿಡಿಯೋ. ಅದರ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರದ ಮಾತುಕತೆ ಕಾಕ್ರೋಚ್ ಜನತಾ ಪಾರ್ಟಿಯೊಟ್ಟಿಗೆ ಆರಂಭವಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ವಕ್ತಾರರು ಜೊತೆಗೆ ನಿಯೋಗ ಕೇಂದ್ರ ಸಚಿವ ಜೆಪಿ ನಡ್ಡಾ ಜೊತೆಗೆ ಜಿತೇಂದ್ರ ಸಿಂಗ್ ಅವರನ್ನ ಭೇಟಿ ಮಾಡಿ ತಮ್ಮ ಮನವಿಯನ್ನ ಇರಿಸಿದೆ. ತಮ್ಮ ಬೇಡಿಕೆಗಳ ಪತ್ರವನ್ನ ಕಾಕ್ರೋಚ್ ಜನತಾ ಪಾರ್ಟಿ ಸಚಿವರಿಗೆ ಕೊಟ್ಟಿರುವಂಥದ್ದು ಸುಮಾರು 10 ನಿಮಿಷಗಳ ಕಾಲ ಈ ಒಂದು ಚರ್ಚೆ ಆಗಿದೆ. ಈ ಸಂದರ್ಭದಲ್ಲಿ ಏನೆಲ್ಲ ಡಿಮ್ಯಾಂಡ್ಸ್ ಅನ್ನ ಕಾಕ್ರೋಚ್ ಜನತಾ ಪಾರ್ಟಿ ಇನ್ನೂ ಕೂಡ ಹೊಂದಿದೆಯೋ ಅದನ್ನ ಮನವಿ ಪತ್ರದ ಮೂಲಕ ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಕೇಂದ್ರ ಸಚಿವರಿಗೆ ಕಾಕ್ರೋಚ್ ಜನತಾ ಪಾರ್ಟಿ ಹಸ್ತಾಂತರ ಮಾಡಿದೆ. ನಮ್ಮ ಡಿಮ್ಯಾಂಡ್ ಈಡೇರೋವರೆಗೂ ನಮ್ಮ ಪ್ರತಿಭಟನೆ ನಿಲ್ಲೋದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕಾಕ್ರೋಚ್ ಜನತಾ ಪಾರ್ಟಿಯ ನಿಯೋಗ ಕೊಟ್ಟಿದೆ. ಒಟ್ಟಾರೆಯಾಗಿ 3 ಬೇಡಿಕೆಗಳನ್ನ ಕೇಂದ್ರದ ಮುಂದಿಟ್ಟು ಕಾಕ್ರೋಚ್ ಜನತಾ ಪಾರ್ಟಿ ನಮ್ಮ ಹೋರಾಟ ನಮ್ಮ ಪ್ರತಿಭಟನೆ ನಿಲ್ಲಬೇಕು ಅಂತಂದ್ರೆ ನಮ್ಮ 3 ಬೇಡಿಕೆಗಳು ಕೂಡ ಮೀಟ್ ಆಗಲೇಬೇಕು. ನಾಳೆ ಮಧ್ಯಾಹ್ನದವರೆಗೂ ಕೂಡ ಕೇಂದ್ರ ಸರ್ಕಾರಕ್ಕೆ ಟೈಮ್ ಅನ್ನ ಅಂದ್ರೆ ಡೆಡ್ ಲೈನ್ ಅನ್ನ ಕಾಕ್ರೋಚ್ ಜನತಾ ಪಾರ್ಟಿ ಕೊಟ್ಟಿದೆ. ಯಾವ ಕಾಕ್ರೋಚ್ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆಯೋ, ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ನಿಯೋಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕೇಂದ್ರ ಸಚಿವ ಜೆಪಿ ನಡ್ಡಾ ಹಾಗೆ ಜಿತೇಂದ್ರ ಸಿಂಗ್ ಇವರನ್ನ ಭೇಟಿಯಾಗಿ ತಮ್ಮ ಡಿಮ್ಯಾಂಡ್ಸ್ ಇರುವಂಥ ಪತ್ರವನ್ನ ಹಸ್ತಾಂತರ ಮಾಡಿದೆ. ಪ್ರಮುಖವಾಗಿ 3 ಬೇಡಿಕೆಗಳನ್ನ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು. ಹಾಗೆ ನಾಳೆ ಮಧ್ಯಾಹ್ನದವರೆಗೂ ಈ ಡಿಮ್ಯಾಂಡ್ ಅನ್ನ ಪೂರೈಸೋದಕ್ಕೆ ಅಥವಾ ಇದನ್ನ ಕ್ಲಿಯರ್ ಮಾಡಲಿಕ್ಕೆ ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ. ಇದರ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ಲಿಕ್ಕೆ ವಿದ್ಯಾಶ್ರೀ, ಈಗ ಕೇಂದ್ರದ ಮುಂದೆ ಕಾಕ್ರೋಚ್ ಜನತಾ ಪಾರ್ಟಿ 3 ಬೇಡಿಕೆಗಳನ್ನ ಇಟ್ಟಿದೆ. ಅದರಲ್ಲಿ ಪ್ರಮುಖವಾದಂಥದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆದೇ ತೀರಬೇಕು ಅಂತ ಹೇಳಿ. ಆದರೆ ಮಿಕ್ಕಂಥ 2 ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರದ ಪರವಾಗಿ ಬಂದಿದ್ದಂತಹ ಜೆಪಿ ನಡ್ಡಾ ಅವರು ಜೊತೆಗೆ ಜಿತೇಂದ್ರ ಸಿಂಗ್ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ, ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆದರೆ ಮೊದಲ ಡಿಮ್ಯಾಂಡ್ ಇದೆಯಲ್ಲ, ಅದು ಈಡೇರುವಂಥದ್ದು ಬಹುಶಃ ಈ ಒಂದು ಪರಿಸ್ಥಿತಿಯಲ್ಲಿ ಕಷ್ಟ ಸಾಧ್ಯ ಅಂತ ಹೇಳ್ಬಹುದಾ ಅಂತ. ಈಗ ಕೇಂದ್ರ ಸರ್ಕಾರಕ್ಕೆ ನಾಳೆ ಮಧ್ಯಾಹ್ನದವರೆಗೆ ಗಡುವನ್ನ ಕೊಡಲಾಗಿದೆ ರಾಹುಲ್. ನಾಳೆ ಮಧ್ಯಾಹ್ನದ ನಂತರದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ತೀರ್ಮಾನದ ಮೇಲೆ ಎಲ್ಲವೂ ಕೂಡ ನಿರ್ಧರಿತ ಆಗುತ್ತೆ. ಜೆಪಿ ನಡ್ಡಾ ಅವರು ಮೀಟಿಂಗ್ ನಲ್ಲಿ 10 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸ್ತಾರೆ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿನಿಧಿಗಳ ಜೊತೆಗೆ. ಆ 10 ನಿಮಿಷಗಳ ಮಾತುಕತೆಯ ಸಂದರ್ಭದಲ್ಲಿ 3 ಪ್ರಮುಖವಾದಂತಹ ಬೇಡಿಕೆ. ಒಂದು, ಕಾಕ್ರೋಚ್ ಜನತಾ ಪಾರ್ಟಿ ಈಗಾಗಲೇ ಹೇಳಿದೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಅವರನ್ನ ಸಂಪುಟದಿಂದ ಸ್ಯಾಕ್ ಮಾಡುವಂತಹ ವಿಚಾರದಲ್ಲಿ, ವಜಾ ಮಾಡುವಂತಹ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ರಾಜ್ಯ ಆಗುವುದಿಲ್ಲ ಅಂತ ಹೇಳಿ ತನ್ನ ಸ್ಟ್ಯಾಂಡ್ ಅನ್ನ ಬಹಳ ಸ್ಪಷ್ಟವಾಗಿ ಇಡುವಂತಹ ಕೆಲಸವನ್ನ ಕಾಕ್ರೋಚ್ ಜನತಾ ಪಾರ್ಟಿ ಮಾಡಿದೆ. ಅದನ್ನ ಹೊರತುಪಡಿಸಿದಂತೆ ಮತ್ತೆರಡು ಪ್ರಮುಖವಾದಂತಹ ಬೇಡಿಕೆಗಳು. ಮೊನ್ನೆ ಆದಂತಹ ಗಲಾಟೆಯ ಸಂದರ್ಭದಲ್ಲಿ, ಪ್ರತಿಭಟನೆಯ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಯಿತು, ಪೊಲೀಸರ ಮೇಲೆ ಕಲ್ಲು ತೂರಾಟ ಆಯಿತು, 10ಕ್ಕೂ ಹೆಚ್ಚು FIR ಗಳು ದಾಖಲಾಗಿದ್ದಾವೆ. ವಿದ್ಯಾರ್ಥಿಗಳ ಮೇಲೆ ಹಾಕಿರುವಂತಹ FIR ಗಳನ್ನ ತೆಗೆಯುವಂತಹ ಕೆಲಸ ಮಾಡಬೇಕು, ಕೇಸ್ಗಳನ್ನ ನೀವು ಹಿಂದಕ್ಕೆ ಪಡೆಯುವಂತಹ ಕೆಲಸ ಮಾಡಬೇಕು ಅನ್ನೋದು 2ನೇ ಪ್ರಮುಖವಾದಂತಹ ಬೇಡಿಕೆ. 3ನೇ ಬೇಡಿಕೆ ಏನು, ಆರಂಭದಿಂದ ಇರುವಂತಹ ಬೇಡಿಕೆ. ಈ 21ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ನೀಟ್ ಪರೀಕ್ಷಾರ್ಥಿಗಳು ಏನು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು, ಅವರ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆ. ಆ 3 ಬೇಡಿಕೆಯನ್ನ ಇಡಲಾಗಿದೆ. ಈಗ 2ನೇ ಹಂತದಲ್ಲಿ 2ನೇ ಸುತ್ತಿನ ಮಾತುಕತೆಗೆ ಕೇಂದ್ರ ಸರ್ಕಾರ ಬಂದಿತ್ತು ಇವತ್ತು ಅನ್ನೋದು ಒಂದು ಮುಖ್ಯವಾದಂತಹ ಬೆಳವಣಿಗೆ. ಕೇಂದ್ರ ಸರ್ಕಾರ ಕಾಕ್ರೋಚ್ ಜನತಾ ಪಾರ್ಟಿಯ ನಿಯೋಗದ ಮನವಿಯನ್ನ ಆಲಿಸಿದೆ ಅನ್ನೋದು ಬಹಳ ಮುಖ್ಯವಾದಂತಹ ಬೆಳವಣಿಗೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಒಂದು ವಿಡಿಯೋ ಮೂಲಕ ಜನರ ಜೊತೆ ಮಾತನಾಡಿದ್ರು ಅಥವಾ ಒಂದು ಸಂದೇಶವನ್ನ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ನೀಡಿದ್ರು ಅನ್ನೋದು ಮತ್ತೊಂದು ಮಹತ್ವವಾದಂತಹ ಬೆಳವಣಿಗೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದೇ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಚರ್ಚೆ ಆಗಿದೆ ಅನ್ನೋದು ಮಗದೊಂದು ಮಹತ್ವವಾದಂತಹ ಬೆಳವಣಿಗೆ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆಯೋದಕ್ಕೆ ಇನ್ನೂ ಕೂಡ ಹಿಂದೆ ಮುಂದೆ ನೋಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮೇ ಬಿ ಇದಾಗುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ಈ 3 ಬೇಡಿಕೆಗಳಲ್ಲಿ ಪ್ರೊಟೆಸ್ಟ್ ಸಡನ್ ಆಗಿ ತಣ್ಣಗಾಗತ್ತೆ ಅಥವಾ ಪ್ರೊಟೆಸ್ಟ್ ಸಡನ್ ಆಗಿ ಸ್ಟಾಪ್ ಆಗತ್ತೆ ಅನ್ನುವಂಥ ನಿರೀಕ್ಷೆ ಇರೋದು ಆ ಮೊದಲ ಬೇಡಿಕೆಗೆ ಸಂಬಂಧಪಟ್ಟ ಹಾಗೆ.
ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ಏನಾಗುತ್ತೆ, ಅಂಥದ್ದೇನ್ ಲಾಭ ಸಿಗುತ್ತೆ, ಎಲ್ಲ ಸರಿ ಹೋಗ್ಬಿಡುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಅದು ಎಲ್ರಿಗೂ ಕೂಡ ಗೊತ್ತು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ಏನೂ ಆಗೋದಿಲ್ಲ. ಬಟ್ ಒಂದು ಹೊಣೆಗಾರಿಕೆಯ ರೀತಿಯಲ್ಲಿ ಅವರ ರಾಜೀನಾಮೆಯನ್ನ ಪಡಿಬೇಕು ಅನ್ನೋದು ಕಾಕ್ರೋಚ್ ಜನತಾ ಪಾರ್ಟಿಯ ಒಂದು ಜಿದ್ದು. ಆ ಜಿದ್ದಿಗೆ ಅವರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ವಿಪಕ್ಷಗಳು ಅದೇ ವಿಚಾರವನ್ನ ಇಟ್ಕೊಂಡಿವೆ. ವಿಪಕ್ಷಗಳು ಕೇಳಿದ್ದಾವೆ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ ಪಡೆಯೋದಿಲ್ಲ. ಆದ್ರೆ ವಿದ್ಯಾರ್ಥಿಗಳ ಪ್ರತಿಭಟನೆ ಕಾಡ್ಗಿಚ್ಚಿನಂತೆ ದೇಶಾದ್ಯಂತ ಏನ್ ಹಬ್ತಾ ಇದೆ, ಇದು ಕಂಟ್ರೋಲ್ ತಪ್ಪೋ ಮೊದಲು, ಪರಿಸ್ಥಿತಿ ತಮ್ಮ ಕೈ ಮೀರೋ ಮೊದಲು ಹತೋಟಿಗೆ ತೆಗೆದುಕೊಳ್ಬೇಕು ಅನ್ನುವಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.